ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಾಗಿ ಮಣ್ಣಿ ಅಥವಾ ರಾಗಿ ಹಾಲುಬಾಯಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಹಾಗೆ ಹೆಲ್ತಿ ಸ್ವೀಟ್ ಕೂಡ ಇದು. ಮಕ್ಳಿಗೂ ಕೂಡ ನೀವು ಇದನ್ನು ಕೊಡ್ಬೋದು. ಸ್ವೀಟ್ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಜೆಲ್ಲಿ ಥರ ಇರೋದ್ರಿಂದ ಮಕ್ಳಿಗೂ ಇದು ಇಷ್ಟ ಆಗುತ್ತೆ. ಹಾಗಿದ್ರೆ ಇದನ್ನು ಯಾವ ಥರ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ರಾಗಿ ಹಿಟ್ಟು ನಾವು ಬಳಸಿ ಮಾಡೋದ್ರಿಂದ ದೇಹಕ್ಕೂ ಕೂಡ ತುಂಬ ತಂಪು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಲ್ಲಿ ಸಾಫ್ಟ್ ಆದಂಥ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ನಾನೊಂದು ಬೌಲ್ಗೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಕೊಬ್ಬರಿ ಮತ್ತು ಬೆಲ್ಲದ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ರಾಗಿನ ನೆನೆಸಿ ಅದರ ಹಾಲಿಂದ ಕೂಡ ನೀವು ಇದನ್ನು ಮಾಡ್ಬೋದು. ನಾನು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ರಾಗಿ ಹಿಟ್ಟು ಬೆಳೆಸಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಸೋಸ್ಕೊಳ್ಳೋಣ. ಹಾಗೆ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಇದರಲ್ಲಿ ತರಿಯಾಗಿ ಸ್ವಲ್ಪ ಹಿಟ್ಟು ಇಲ್ಲ ಕೊಬ್ಬರಿ ಬೆಲ್ಲ ಇತ್ತು ಅಂದರೆ ಇದನ್ನೆಲ್ಲ ಚೆನ್ನಾಗಿ ಈ ಥರ ಸೋಸ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಸೋಸ್ಕೊಳ್ಳಿ. ಇದನ್ನು ಮಕ್ಳಿಗೂ ದೊಡ್ಡವ್ರಿಗೂ ಈ ಸ್ವೀಟ್ನ ಮಾಡಿಕೊಡಿ. ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ರಾಗಿ ಅಂದಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಈ ಥರ ಒಮ್ಮೆ ಸ್ವೀಟ್ನ ಮಾಡಿ ನೋಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ರಾಗಿ ಹಾಲು ಕೂಡ ರೆಡಿಯಾಗಿದೆ. ಇವಾಗ ಇಲ್ಲಿ ಪ್ಯಾನ್ ಕೂಡ ಕಾದಿತ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡು ಗಟ್ಟಿ ಆಗಿಬಿಡುತ್ತೆ, ಗಂಟು ಥರ ಆಗೋಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ಈ ಹಾಲು ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೋ ಆವಾಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗಟ್ಟಿಯಾಗಿದೆ ನೋಡಿ. ಇಲ್ಲಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರಾಗಿ ಮಣ್ಣಿ ಏನಿದೆ, ಈ ತುಪ್ಪ ಹಾಕಿ ಈ ಥರ ಕಲಿಸೋದ್ರಿಂದ ಬಾಯಲ್ಲಿಟ್ಟರೆ ಚೆನ್ನಾಗಿ ಕರ್ಗೋಗ್ಬಿಡುತ್ತೆ ಹಂಗೆ. ಹಾಗೆ ತಿನ್ನೋಕ್ಕೂ ಕೂಡ ತುಪ್ಪ ಫ್ಲೇವರ್ ಸಿಗ್ತಾ ಇರುತ್ತಲ್ಲ, ತುಂಬ ಟೇಸ್ಟಿ ಅನ್ನಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಈ ಥರ ಬಬಲ್ಸ್ ಬಂದರೆ ಇದು ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಕೊನೆಯದಾಗಿ ಫ್ಲೇವರ್ಗೆ ಏಲಕ್ಕಿ ಫ್ಲೇವರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಬೇಡ ಅನ್ನೋರು ಅಲ್ಲಿ ಮಿಕ್ಸಿ ಜಾರ್ನಲ್ಲಿನೇ 2 ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟಾಗಿ ರಾಗಿ ಮಣ್ಣಿ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಿ ನಾನೊಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡಿದ್ದೀನಿ, ಅದಕ್ಕೆ ಈ ರಾಗಿ ಮಣ್ಣಿನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ಒಮ್ಮೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಎಲ್ಲ ಕಡೆ ಸಮ ಬರಬೇಕು ಅಲ್ವಾ. 2 ಸಲ ಟ್ಯಾಪ್ ಮಾಡಿ ಇದರಲ್ಲಿ ಒಳಗಡೆ ಏನಾದರೂ ಗುಳ್ಳೆಗಳಿದ್ದರೆ ಅದೆಲ್ಲ ಚೆನ್ನಾಗಿ ಸೆಟ್ ಆಗಬೇಕು. ಇದನ್ನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ, ಯಾವುದೇ ಥರ ನನಗೆ ಕೈಗೆ ಹತ್ಕೊಳ್ತಾ ಇಲ್ಲ ನೋಡಿ. ಇಲ್ಲಿ ಈಗ ಇದನ್ನು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ರಾಗಿಯಲ್ಲಿ ರಿಚ್ ನ್ಯೂಟ್ರಿಷನ್ಸ್ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಇನ್ನೂ ಮಂತ್ಸ್ ಬೇಬಿಗಳು ಇರ್ತಲ್ಲ, ಅಂಥ ಮಕ್ಕಳಿಗೂ ಕೂಡ ಇದನ್ನು ನೀವು ತಿನ್ನಿಸ್ಬೋದು ಗಂಜಿ ಥರ ಮಾಡಿ. ನೋಡಿದ್ರಿ ಅಲ್ವಾ, ರಾಗಿ ಮಣ್ಣಿ ಮಾಡೋದು ಎಷ್ಟು ಸುಲಭ, ಹಾಗೆ ಬಾಯಲ್ಲಿಟ್ಟರೆ ಅಷ್ಟೇ ಈಸಿಯಾಗಿ ಇದು ಕರಗೋಗ್ಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ.